ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಈ 2 ಎಕರೆ 20 ಗುಂಟೆ ಸ್ನೇಹಿತರೆ. 2 ಎಕರೆ 20 ಗುಂಟೆ ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ಮಣ್ಣು ಕೂಡ ನಿಮಗೆ ಕೆಂಪು ಮಣ್ಣಿನ ಭೂಮಿ, ಸೂಪರಾಗಿದೆ. ಒಳ್ಳೆ ರೆಡ್ ಸಾಯಿಲ್. ಮನೆ ಕೂಡ ತಾವೀಗ ನೋಡಿದ್ರಿ ಕಟ್ಬಿಟ್ಟಿದ್ದಾರೆ. ಇದೊಂದು ಸಿಂಪಲ್ಲಾಗಿ ತೊಟ್ಟಿ ಅಂದರೆ ಅವರು ಇದು ಮಾಡೋಂಥದ್ದು. ನಿಮಗೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ಇದು ನಿಮಗೆ ನೀವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಸಾಮಾನ್ಯವಾಗಿ ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ನಿಮಗೆ. ಇವರು ಈ ಜಾಗದಲ್ಲಿ ಅರಿಶಿನ ಹಾಕಿದ್ದಾರೆ, ಜೋಳ ಬೆಳೆದಿದ್ದಾರೆ, ಪಕ್ಕದಲ್ಲಿ ಕಬ್ಬು ಹಾಕಿದ್ದಾರೆ. ಅಂದರೆ ಇವುಗಳಿಗೆಲ್ಲ ಒಳ್ಳೆ ನೀರಾವರಿ ಬೇಕು ಅಂತ ಸ್ನೇಹಿತರು ಹೇಳ್ತಿರೋದು ಭಾಳ ಇದೆ. ನಮಗೆ ಈ ಲ್ಯಾಂಡಿನ ಕೆಳಗಡೆ ಒಂದು ಹಳ್ಳ ಕೂಡ ಹರಿಯುತ್ತೆ, ನೀರಿನ ಹಳ್ಳ. ಅಂದರೆ ವರ್ಷ ಪೂರ್ತಿ ಹರಿತಾ ಇರ್ತವೆ ಸ್ನೇಹಿತರೆ. ಅಲ್ಲಿ ತಗೊಳ್ಳಿ, ನಿಮಗೆ ನೀರಾವರಿ ಏರಿಯಾ ನಮಗೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇದು ನಿಮಗೆ ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಆಗುತ್ತೆ. ಮೈಸೂರಿಗೆ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ನೀವು ಇವತ್ತು ಎಲ್ಲಿಂದ ಎಲ್ಲಿಗೆ ನೋಡಿದ್ರೆ ಸಾಮಾನ್ಯವಾಗಿ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನಮಗೆ ಯಾವ ಡ್ರಿಪ್ ಇರಿಗೇಷನ್ ಕೂಡ ಇಲ್ಲ. ನೀರಾವರಿ ಕಟ್ಟಿರೋ ನೀರಾವರಿ ಅಂದರೆ ನೀರನ್ನು ಕಟ್ಟುವಂತಹ ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾವುದೇ ಪೈಪ್ಲೈನ್ ಮಾಡದೆ ಕಟ್ಟಾ ನೀರಾವರಿಲಿ ಬೆಳೆಗಳನ್ನ ಬೆಳೀತಾರೆ. ಕಟ್ಟಾ ನೀರಾವರಿಲಿ ಅಂತಾರೆ. ನಿಮ್ಗೆ ಅರ್ಥ ಆಗಿದೆ, ನೀರು ಎಷ್ಟು ಬೇಕಾಗುತ್ತೆ, ಎಷ್ಟು ಬೇಕು ಅದು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋ ತನಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೋದು ಸ್ನೇಹಿತರೆ. ಒಳ್ಳೆ ಎಲ್ಲ ಚೆನ್ನಾಗಿದೆ. ನಮಗೆ ವಾಸ್ತು ಪ್ರಕಾರವಾಗಿ ಲ್ಯಾಂಡ್ ಕೂಡ ಸೂಪರಾಗಿದೆ. ನೀರಾವರಿ ಒಳ್ಳೆ ನೀರಾವರಿ ಏರಿಯಾ. ನಿಮಗೆ ಇವ್ರು ಬಂದು ಪರ್ ಎಕರ್ 32 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 32 ಲಕ್ಷ ಹೇಳ್ತಾಯಿದ್ದಾರೆ. ಇಷ್ಟು ಅನುಕೂಲತೆ ಇರುವಂತಹ ಜಾಗ ಅವರು 32 ಲಕ್ಷ ಹೇಳ್ತಾರೆ. ನಾವು ಜಾಸ್ತಿ ಅನ್ಕೋಬೋದು. ಡೈರೆಕ್ಟ್ ನಿಮಗೆ ನೇರ ಓನರ್ ಹತ್ರನೇ ಮಾತುಕತೆ ಸ್ನೇಹಿತರೆ. ಲ್ಯಾಂಡ್ ನಿಮಗೆ ಸಾಲಿಡಾಗಿದೆ, ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ. 40 ಫಲ ಕೊಡುವಂತಹ ತೆಂಗಿನ ಮರ ಕೂಡ ಇದೆ. ನಾವು ಎಲ್ಲಿಂದೆಲ್ಲಿಗೆ ಹೋದ್ರೂ ಫಸ್ಟ್ ನಾವು ಹಣ ಅಂತ ಕೊಡೋದು ನೋಡಿ. ನೀರು ತುಂಬಿ ಹೆಂಗೆ ಹೋಗ್ತಾ ಇದೆ ನೀರು ಅಲ್ಲಿ ಅಂತ ನಾವು ಹಣ ಪಾವತಿ ಮಾಡೋದು ನೀರಿಗೋಸ್ಕರ ಸ್ನೇಹಿತರೆ. ಭೂಮಿ ಎಲ್ಲ ಚೆನ್ನಾಗಿದ್ದು ನೀರಿಲ್ಲ ಅಂತಂದರೆ ಆ ಭೂಮಿ ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಬೆಲೆ ಇರಲ್ಲ. ನಮಗೆ ನೀರು ಯಥೇಚ್ಛವಾಗಿದ್ದು ಭೂಮಿ ಸಿಕ್ಕಿದ್ರೆ ಅದಕ್ಕಿರೋ ಬೆಲೆ ನಿಜವಲ್ಲವೇ ಇನ್ನೊಂದಕ್ಕಿಲ್ಲ. ನಾವು ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು, ಒಳ್ಳೆ ಬೆಳೆ ಬೆಳಿಬೋದು. ನಮಗೆ ಏನು ಬೇಕು ನಮಗೆ ಸಾಕು. ನಾವು ನೀರಿಲ್ಲದೆ 10 ಎಕರೆ ಜಮೀನು ತಗೊಳ್ಳೋದಕ್ಕಿಂತ ನೀರಿರೋಂಥದ್ದು ಈ ಥರ ಒಂದು 2.5 ಎಕರೆ ಅಂದರೆ 2 ಎಕರೆ 20 ಗುಂಟೆ ಈ ಥರ ಸಿಂಪಲ್ ತಗೊಂಡು ನಾವು ಈ ಥರ ಲ್ಯಾಂಡ್ಗಳಲ್ಲಿ ಒಳ್ಳೆ ತೋಟ ಮಾಡ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಯಾವಾಗಲೇ ಆಗಲಿ ಎಷ್ಟೇ ಬೇಸಿಗೆ ಆದರೂ ಈ ಏರಿಯಾದಲ್ಲಿ ನೀರು ನಿಮಗೆ ಡೌನ್ ಆಗೋಲ್ಲ. ತಾವು ಬೋರ್ಲಿ ನೀರಾರು ನೋಡ್ಕೋಬೋದು, ಹಳ್ಳದಲ್ಲಿ ಹೋಗೋ ನೀರಾರು ನೋಡ್ಬೋದು. ಮನೆ ಕಟ್ಟಿದ್ದಾರೆ ಸದ್ಯಕ್ಕೆ. ಅದನ್ನು ನಾವು ಇನ್ನೂ ಕೂಡ ಅದನ್ನು
ಇದು ಮಾಡಿಲ್ಲ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಭೂಮಿಗಳು ಬೇಕು ಅಂತಿರ್ತಾರೆ. ನಿಮ್ಮಿಂದ ಒಂದು ಹೆಲ್ಪ್ ಅವ್ರಿಗೂ ಕೂಡ. ಯಾಕೆಂದರೆ ಎಂಥ ಬೆಳೆ ಬೆಳೆದಿದ್ದಾರೆ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಬಾಳೆ ಗೊನೆ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಒಂದೆರಡು ಗೊನೆ ಹಾಕಿದ್ದಾರೆ, ಅದನ್ನು ಕೂಡ ಬಾಳೆಗೊನೆ ತುಂಬ ಸಾಲಿಡಾಗಿ ಬಂದಿದೆ. ಎಲ್ಲ ರೈತರಿಗೂ ಅನುಕೂಲವಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.